ನಮಸ್ಕಾರ. ವನಜಾ ಮಲ್ನಾಡ್ ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಶ್ರೀಗಂಧದ ಗುಡಿ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಚಂದನ ಇವತ್ತು ಅನಿತಾ ಇರೋವಂಥ ಮನೆಗೆ ಹೋಗಿದ್ದಾಳೆ, ಮಾಯಿ ಕರ್ಕೊಂಡು. ಅವಳಿಗೆ ಬುದ್ಧಿ ಹೇಳ್ಬರೋಣ ಅಂಥೇಳಿ ಅಲ್ಲಿ ಹೋಗ್ತಾಳೆ. ಹೋದಾಗ ಅಕ್ಕ ಅಂತ ಅಳ್ತಾಳೆ. ಅತ್ತಾಗ ಅವ್ರ ಮದುವೆ ಆಗಿದೆ ಅಂತ ಗೊತ್ತಿರಲಿಲ್ವ ನಿನಗೆ ಅಂದಾಗ, ಇಲ್ಲ ಅವ್ರು ಯಾವತ್ತೂ ಹೇಳೇ ಇರಲಿಲ್ಲ, ನಂಗೆ ಗೊತ್ತೇ ಇಲ್ಲ, ನಾನು ತುಂಬ ಪ್ರೀತಿ ಮಾಡಿದ್ದೆ ಅಂತ. ಎಲ್ಲ ಹೊರಗಡೆ ಇದ್ದಾರೆ, ಇವಳು ಮಾತ್ರ ಬಾಗಿಲು ಚಿಲ್ಕ ಹಾಕ್ಕೊಂಡು ಒಳಗಿರ್ತಾಳೆ. ಆಮೇಲೆ ಹೋಗ್ಬಿಟ್ಟು ಬಾಗಿಲು ತೆಗೆಸಿ ಚಂದನ ಒಬ್ಬಳೇ ಒಳಗೆ ಹೋಗ್ತಾಳೆ. ಬಿಕ್ಕಿ ಬಿಕ್ಕಿ ಅಳ್ತಾಳೆ ಅನಿತಾ. ಅಷ್ಟಿಷ್ಟು ಅಳಲ್ಲ, ಅಳ್ತಾಳೆ. ಸಮಾಧಾನ ಮಾಡಿ 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 ಸಾಕಾಗೋಯ್ತು. ಆಮೇಲೆ ನೀವೇ ಅವ್ರ ಹೆಂಡ್ತಿ ಅಂತ ನಂಗೆ ಗೊತ್ತಿಲ್ಲ ಅಕ್ಕ, ನನಗೆ ಯಾವತ್ತೂ ಹೇಳಿಲ್ಲ, ನಾನು ಅವ್ರನ್ನ ಲವ್ ಮಾಡ್ತಾಯಿದ್ದೀನಿ ಹಂಗೆಲ್ಲ ಹೇಳ್ದಾಗ ಅವ್ರು ಏನೂ ಮಾತಾಡ್ತಾ ಇರಲಿಲ್ಲ, ಸುಮ್ಮನೆ ಆಗ್ತಾಯಿದ್ರು. ನಾನು ನಿಜವಾಗ್ಲೂ ಲವ್ ಮಾಡ್ತಾವ್ರೆ ಅಂದ್ಕೊಂಡ್ಬಿಟ್ಟೆ ಅಕ್ಕ, ನಂಗೆ ಗೊತ್ತೇ ಆಗಲಿಲ್ಲ ಇದೆಲ್ಲ ಅಂತ ಹೇಳ್ತಾಳೆ. ಆವಾಗ ಚಂದನ, ಹೋಗಲಿ ಬಿಡು, ನಿನಗೆ ಅಷ್ಟು ಗೊತ್ತಾಗ್ತಿರ್ಲಿಲ್ವಲ್ಲ, ಏನು ಮಾಡೋಕ್ಕಾಗಲ್ಲ ಬಿಡು ಅಂತೇಳೆಲ್ಲ ಸಮಾಧಾನ ಮಾಡ್ತಾಳೆ. ಎಷ್ಟೇ ಸಮಾಧಾನ ಮಾಡಿದ್ರೂ ಅವಳು ದುಃಖ ಕಡಿಮೆ ಆಗ್ತಾಯಿಲ್ಲ. ಏಕೆಂದರೆ ಮೋಸ ಹೋಗ್ಬಿಟ್ಟಿದ್ದಾಳೆ. ಏನಂತ ಅಂದರೆ ಅವನೇನು ಮೈ ಕೈ ಮುಟ್ಟಿ ಎಲ್ಲ ಇದು ಮಾಡಿಲ್ಲ, ಏನೋ ಇಷ್ಟಪಟ್ಟಿದ್ದೆ ಹಿಂಗಾಯ್ತಲ್ಲ ಅಂತೇಳ್ಬಿಟ್ಟು. ಆಮೇಲೆ ನೀನಿನ್ನೂ ಚಿಕ್ಕ ಹುಡುಗಿ ಅನಿತಾ, ನೀನು ಓದ್ತಾ ಇರೋ ಹುಡುಗಿ, ಯಾಕೆ ಸುಮ್ಮನೆ ಲವ್ ಬವ್ ಅಂತ ಬಿದ್ದು ಹಾಳಾಗಬೇಕು, ನೀನು ಆರಾಮಾಗಿರು ಅಂತ ಹೇಳ್ತಾಳೆ. ಎಲ್ಲ ಬುದ್ಧಿ ಎಲ್ಲ ಹೇಳಿ ಆದಮೇಲೆ, ಆಯಿತು ಅಕ್ಕ, ನೀವು ಹೇಳ್ದಂಗೆ ಮರೆತು ನಾನು ಇನ್ನು ನೆಮ್ಮದಿಯಾಗಿ ಓದೋದ್ರ ಕಡೆ ಗಮನ ಕೊಡ್ತೀನಿ. ಅಪ್ಪ ಅಮ್ಮ ಎಲ್ಲಿದ್ದಾರೆ ಅಂತ ಕೇಳ್ತಾಳೆ. ಅಪ್ಪ ಅಮ್ಮ ಚಿಕ್ಕಮಂಗ್ಳೂರಲ್ಲಿದ್ದಾರೆ, ಓದೋ ಸಲುವಾಗಿ ನನ್ನ ಇಲ್ಲಿಗೆ ಕಳ್ಸೋರು. ಮತ್ತು ನೀನು ಓದೋ ಸಲುವಾಗಿ ಇಲ್ಲಿಗೆ ಕಳಿಸಿದ್ಮೇಲೆ ನೀನು ಲವ್ ಅಂತ ಹೋಗಿದೆಯಲ್ಲ, ಸರಿನಾ ಇದು ಅಂತ ಕೇಳ್ತಾಳೆ. ಏನು ಮಾಡೋದಕ್ಕ, ಎಲ್ಲೋ ಪರಿಚಯ ಆಯಿತು ಹಿಂಗಾಯಿತು ಅಂತ. ಆಮೇಲೆ ಇವನು ಬಿಡೋಂಗಿಲ್ಲ ಹರಿನ ಈ ಕಡೆ. ಇಬ್ಬರೂ ಮುತ್ತುನು ಮತ್ತು ಕಂಟಿನೂ ಹಿಡ್ದು ಕೂರಿಸ್ತಾರೆ. ಕೂತ್ಕೋ ಇಲ್ಲಿ ಅನಿತಾ ಬರ್ತಾಳೆ, ಕೂತ್ಕೋ ಅಂತ. ನನಗೆ ಬೇಡಪ್ಪ, ಅವಳ ಜೊತೆ ಮದುವೆ ಬೇಡ ಅಂತ ಬಡ್ಕೊತಾನೆ. ಏನು ಬೇಡ ಅಂದರೂ ಕೇಳೋಂಗೆ ಇಲ್ಲ. ಇಬ್ಬಿಬ್ಬರು ಸೊಸೆಯರು, ನಮ್ಮ ಮನೆ ತುಂಬ ಸೊಸೆಯರು, ಹಾಗೆ ಹಿಂಗೆ ಅಂತ ತಮಾಷೆ ಮಾಡ್ಕೊಂಡು ಕೂತಿರ್ತಾರೆ. ಆಮೇಲೆ ಇವಳು ಬೇರೆ ಬಂದವಳೆ, ಮುತ್ತು ಲವರು, ಅವಳು ಬೇರೆ ಬಂದಿದ್ದಾಳೆ. ಅವಳು ತುಂಬ ಲವ್ ಮಾಡ್ತಿದ್ರ ಹಂಗೆ ಹಿಂಗೆ ಅಂತ ಕೇಳ್ತಾಳೆ. ಇವಳು ಒಬ್ಬಳು ಅಂತ ಅದರಲ್ಲೂ ಸಿಟ್ಟು ಮಾಡ್ಕೊತಾನೆ. ಅಷ್ಟು ಸಿಟ್ಟು ಮಾಡಿಕೊಂಡು, ಸುಮ್ಮನೆ ರಪ್ಪ ನೀವೆಲ್ಲ ಏನೇನೋ ಮಾತಾಡಬೇಡಿ ಅಂತ. ಆಮೇಲೆ ಅವರಪ್ಪ ನಟರಾಜ ದೊಣ್ಣೆ ತಗೊಂಡು ಮಧ್ಯ ಬಾಗಿಲಲ್ಲಿ ನಿಂತ್ಕೊಂಡು, ಹೆಂಗೆ ಈ ಮನೆಯಿಂದ ಆಚೆ ಒಬ್ಬರು ಹೋಗೋಕ್ಕಾಗುತ್ತೆ, ಹೋಗ್ಲಿ ನೋಡ್ತೀನಿ, ಯಾರ್ಯಾರ ಒಬ್ಬರು ಹೋಗ್ರಿ ನೋಡ್ತೀನಿ ಅಂತೇಳಿ ನಿಂತು ಬಿಡ್ತಾನೆ. ಇದು ಒಳ್ಳೆ ಕಥೆ ಆಯ್ತು, ಈ ವೈನ್ ಬೇರೆ ಕಾಟ ನನಗೆ ಅಂತೇಳಿ 2-3 ಸಲ ಎದ್ದು ಓಡೋಕ್ಕೆ ನೋಡ್ತಾನೆ, ಬಿಡೋಂಗಿಲ್ಲ. ಹಿಡ್ದು ಕೂರಿಸ್ತಾರೆ ಇಬ್ಬರೂ, ಕಂಟಿನ್ಯೂವೇ ಮುತ್ತು ಅವನ ಆಚೆಗೆ ಹೋಗೋಕ್ಕೆ ಬಿಡೋಂಗಿಲ್ಲ. ಅನಿತನ ಕರ್ಕೊಬರೋಕ್ಕೆ ಹೋಗಿದ್ರೆ ಚಂದನ ಮತ್ತು ಮಾಯಿ ಬರ್ತಾರೆ. ಇವತ್ತು ಎಂಗೇಜ್ಮೆಂಟ್ ಮಾಡೇ ಬಿಡೋದು, ಮದುವೆ ಮಾಡೇ ಬಿಡೋದು ಅಂತ ಹಿಂಗೆ ತಮಾಷೆ ಮಾಡ್ತಲೇ ಇರ್ತಾರೆ. ಆಮೇಲೆ ಕಂಟಿ ಹೇಳ್ತಾನೆ, ಅಲ್ಲ ಕಣೋ, ನಿಂಗೆ ಇದೆಲ್ಲ ಬೇಕಿತ್ತ, ಸುಮ್ಮನಿರೋದಲ್ವ, ಏನಕ್ಕೆ ಬೇಕಿತ್ತು ಇದೆಲ್ಲ ಅಂತ. ನನಗೇನೋ ಗೊತ್ತು, ಅವಳು ನನ್ನ ಲವ್ ಮಾಡ್ತಾವಳೆ ಅಂತ ಸುಮ್ಮನೆ ಟೈಮ್ ಪಾಸ್ ಮಾತಾಡ್ತಿದ್ದಾಳೆ ಅಂದ್ಕೊಂಡೆ, ಅವಳು ಲವ್ ಮಾಡ್ತಾಳೆ ಅಂತ ನನಗೇನು ಗೊತ್ತಿತ್ತು, ನೀನು ಒಳ್ಳೆ ಅಂತಾನೆ. ಹೀಗೆ ಹಿಡ್ದು ಕೂರಿಸ್ತಾ ಇರ್ತಾರೆ. ಆಮೇಲೆ ಅಲ್ಲಿ ಅನಿತಾ ಅಳ್ತಾಳೆ ಅಂತ ಹೇಳ್ಬಿಟ್ಟು ಅವಳಿಗೆ ಸಮಾಧಾನ ಮಾಡಿ ಆಚೆ ಕರ್ಕೊಬರ್ತಾಳೆ. ಆಚೆ ಕರ್ಕೊಬಂದಾಗ ಮಾಯಿ ಮುಖ ನೋಡ್ತಿರ್ತಾನೆ. ಮುಖ ನೋಡಿ ಆಶ್ಚರ್ಯ, ಅಷ್ಟು ಅಳ್ತಿದ್ದಳು, ಅವಳು ಎಲ್ಲ ನಿಲ್ಲಿಸ್ಬಿಟ್ಟಿದ್ದಾಳಲ್ಲ ಹೆಂಗೆ ಅಂತ ಹೇಳ್ಬಿಟ್ಟು. ಆಮೇಲೆ ಕೇಳ್ತಾನೆ, ಹೆಂಗದಕ್ಕೆ ಇದು ಪವಾಡ ಮಾಡಿಬಿಟ್ಟಿದ್ದೀರಾ ಅಂತ. ಅದಿರಲಿ ಬಿಡು ಮಾಯಿ, ಆಮೇಲೆ ಹೇಳ್ತೀನಂತೆ. ಇವಾಗ ಏನು ತಿಂತೀಯ ಹೇಳು, ಏನು ಆರ್ಡ್ರ್ ಮಾಡ್ತೀನಿ ಅಂತಾಳೆ. ನಾನೇ ಮಾಡ್ತೀನಿ ಅಂತ ಅವಳು ಹೋಗ್ತಾಳೆ. ಇಲ್ಲ ಇವತ್ತು ನಂದು ಟ್ರೀಟು, ನಾನು ಮಾಡ್ತೀನಿ, ಏನು ತಿಂತೀರಾ ಹೇಳು ಅಂತೇಳಿ. ಆಮೇಲೆ ಆಚೆ ಕರ್ಕೊಬಂದು ಆಚೆ ಎಲ್ಲರಿಗೂ ಕೇಳ್ತಾಳೆ, ಏನು ಬೇಕು, ಏನು ತಿಂತೀರಾ ಅಂತೇಳಿ. ಅವರೆಲ್ಲ ಪಿಜ್ಜಾ ಅಂತಾರೇನೋ, ಫ್ರಿಜ್ಜನ್ನೇ ತರಿಸ್ತಾಳೆ. ಈ ಕಡೆ ನಟರಾಜ ಒಂದು ದೊಣ್ಣೆ ಹಿಡ್ಕೊಬಿಟ್ಟು ಮಧ್ಯ ಬಾಗಿಲಲ್ಲಿ ನಿಂತವನೆ, ಮಗ ಹೋಗ್ದಂಗೆ ತಡಿಯೋಕ್ಕೆ. ಎಲ್ಲೂ ಹೋಗಬಾರ್ದು ಮಗ ಅಂತೇಳ್ಬಿಟ್ಟು ತಡ್ಕೊಳಕ್ಕೆ ನಿಂತವನೆ. ಅವನ ಕೂರಿಸ್ಕೊಂಡು, ಇದುವಳೆ ಕರ್ಮ ಆಯಿತು, ನನ್ನ ಯಾಕೋ ಇಲ್ಲಿ ಕೂರಿಸ್ಕೊಂಡಿದ್ದೀರೋ, ಬಿಡ್ರೋ ನನ್ನನ್ನು, ನಾನೆಲ್ಲೂ ಓಡೋಗಲ್ಲ ಬಿಡ್ರೋ ಅಂತಾನೆ.
ಇಲ್ಲ ಇಲ್ಲ ನೀನು ಇಲ್ಲೇ ಕೂತ್ಕೋಬೇಕು ಅಂತ ಅಲ್ಲೇ ಕೂರಿಸ್ಕೊಂಡಿರ್ತಾರೆ. ಆಮೇಲೆ ಆರತಿ ಮಾಡೋಕ್ಕೆ ರೆಡಿ ಮಾಡು ಅಂತೇಳಿ ಮಹಿಮಂಗೆ ಹೇಳ್ತಾನೆ. ಆಯಿತು ಆರತಿ ನಾನು ರೆಡಿ ಮಾಡ್ತೀನಿ ಅಂತಾಳೆ. ಆಮೇಲೆ ಬಂದವರಿಗೆಲ್ಲ ಕಾಫಿ ತಿಂಡಿ ವ್ಯವಸ್ಥೆ ನಾನು ಮಾಡ್ತೀನಿ ಅಂತಾಳೆ. ಎಲ್ಲ ಹಿಂಗೆ ಒಬ್ಬೊಬ್ಬರು ಒಂದೊಂದು ವಹಿಸ್ಕೊಂಡು ಮಾಡ್ತಾಯಿರ್ತೀವಿ ಅಂತ ಹೇಳ್ತಾರೆ. ಇವ್ನಿಗೆ ಭಯ ಹತ್ಕೊಬಿಡುತ್ತೆ. ಇವ್ನು ನಿಜವಾಗ್ಲೂ ನನಗೆ ಮದುವೆ ಮಾಡಿಸೋಕ್ಕೆ ಓಡಾಡ್ತಾವ್ರ ಹೆಂಗೆ ಅಂತೇಳ್ಬಿಟ್ಟು. ಈ ಮದುವೆ ಅಂತೂ ನನಗೆ ಬೇಡಪ್ಪ, ನಾನು ಮದುವೆ ಆಗೋಲ್ಲ ಅಂತಾನೆ. ಮದುವೆ ಆಗೋಲ್ಲ ಅಂದರೆ ಹೆಂಗೆ ಭಯ್ಯ, ನೀವು ಪ್ರೀತಿ ಮಾಡಿಬಿಟ್ಟಿದ್ದೀರ, ಮದುವೆ ಮಾಡ್ಕೋಬೇಕಲ್ವಾ ಅಂತ. ಇವಳೊಬ್ಳು ಕಡಿಮೆ ಇದ್ಲು, ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳೋದು ಬಿಟ್ಟು ಅಂತ ಬೈತಾನೆ. ಆಮೇಲೆ ಮತ್ತೆ ಹೇಳೋಕ್ಕೆ ಹೋಗ್ತಾನೆ, ಮತ್ತೆ ಹಿಡ್ದು ಅದುಮ್ತಾರೆ ಕೂತ್ಕೋ ಅಲ್ಲಿ ಅಂತೇಳಿ. ಆಮೇಲೆ ಅನಿತನೂ ಚಂದನ ಮಾಯಿ ಬರ್ತಾರೆ ಅಂತ ಮಾತಾಡ್ತಾ ಇರ್ತಾರಲ್ವ ಮನೇಲಿ. ಅದಕ್ಕೆ ಹರಿಗೆ ಜೀವ ಹೋಗ್ತಾ ಇದೆ. ಅಯ್ಯೋ ದೇವರೇ, ಕರ್ಕೊಬರ್ತಾರೇನಪ್ಪ, ಕರ್ಕೊಬಂದ್ಮೇಲೆ ಅವಳ ಹತ್ರ ಯಾವಳು, ಅಯ್ಯೋ ದೇವರೇ ಅಂತ ಅವನು ಅಳೋದೊಂದೇ ಬಾಕಿ. ಆ ಥರ ಗೋಳಾಡ್ತಿದ್ದಾನೆ. ಆದರೆ ಅಲ್ಲಿ ಬರೋರು ಯಾರು ಅಂದರೆ ಚಂದನ ಮತ್ತು ಮಾಯಿ ಇಬ್ಬರೇ ಬರ್ತಾರೆ. ಇವರು 3 ಜನ ಬಂದರು ಅಂತ ಹೇಳ್ಬಿಡ್ತಾರಾ. 3 ಜನ ಬಂದರು ಅಂದ ತಕ್ಷಣವೇ ಇವನು ಅಲ್ಲಿದ್ದವನು ಓಡೋಗಿ ರೂಮ್ ಬಾಗಿಲು ಹಾಕ್ಕೊಂಬಿಡ್ತಾನೆ. ರೂಮ್ ಬಾಗಿಲು ಹಾಕ್ಕೊಳ್ತಾನೆ. ಆಮೇಲೆ ಮಾಯಿ ಬರ್ತಾನೆ, ಚಂದನ ಬರ್ತಾಳೆ. ಆ ರೂಮ್ ಬಾಗಿಲು ಹಾಕ್ಕೊಂಡಿದ್ದ ಅನಿತಾನು ಬಂದಳು ಅಂತೇಳಿ ತಮಾಷೆ ಮಾಡ್ತಾರೆ. ಆಮೇಲೆ ಇವಾಗ ಎಂಗೇಜ್ಮೆಂಟು ಹರಿ ಒಳಗಡೆ ಇದ್ದಾನೆ ರೂಮಲ್ಲಿ ಹಂಗೆಲ್ಲ ಹೇಳ್ತಾರೆ. ಅವನು ಅಲ್ಲೇ ಗಾಬರಿ ಆಗ್ತಿರ್ತಾನೆ. ಇವ್ರು ನಿಜವಾಗ್ಲೂ ಏನು ಮದುವೆನೇ ಮಾಡಿಸ್ಬಿಡ್ತಾರೆ ನನಗೆ ಅಂತ ಅವನಿಗೆ ಭಯ ಹತ್ಕೊಬಿಟ್ಟಿರುತ್ತೆ. ಮಾಯಿ ಅಂತೂ ಖುಷಿಯೋ ಖುಷಿ, ಆಗಬೇಕು ಅಣ್ಣಂಗೆ ಅಂತ. ಆಮೇಲೆ ಅವರಿಗೆ ಅನಿತನ ಸಮಾಧಾನ ಮಾಡಿ ಅವಳಿಗೆ ಇನ್ನಳು ಬೇಡ, ಅಪ್ಪ ಅಮ್ಮನ ಜೊತೆ ನಂದು ಚಿಕ್ಕಮಂಗ್ಳೂರು, ನಾನು ಚಿಕ್ಕಮಂಗ್ಳೂರೊಳೆಯ ಹಂಗೆಲ್ಲ ಹೇಳಿ ಎಲ್ಲ ಸಮಾಧಾನ ಮಾಡಿ, ನಾನು ನಿನ್ನ ಅಕ್ಕ, ನೀನು ನನ್ನ ತಂಗಿ, ಏನೇ ಕಷ್ಟ ಆದರೂ ನನಗೆ ಫೋನ್ ಮಾಡು, ನಾನು ಬರ್ತೀನಿ ಅಂತೆಲ್ಲ ಹೇಳಿ ಸಮಾಧಾನ ಮಾಡಿ, ಭಾಳ ಸಮಾಧಾನ ಮಾಡ್ತಾಳೆ. ಸಮಾಧಾನ ಮಾಡಿ ಆಮೇಲೆ ಅವ್ರ ಫ್ರೆಂಡ್ಸಿಗೆಲ್ಲ ಫ್ರಿಜ್ಜ ತಂದು ಎಲ್ಲರೂ ತಿಂತಾರೆ. ಚಂದನ, ಮಾಯಿ, ಫ್ರೆಂಡ್ಸು ಎಲ್ಲರೂ ಸುತ್ತ ಕೂತ್ಕೊಂಡು ಎಲ್ಲ ತಿಂದು ಎಲ್ಲರೂ ಖುಷಿಯಾಗಿ ಅಲ್ಲಿಂದ ಹೊರಟು ಬರ್ತೀವಿ ಅಂತ ಹೇಳ್ಬಿಟ್ಟು ಹೊರಟು ಬರ್ತಾರೆ. ಆಗ ಖುಷಿ ಆಗ್ತಾರೆ. ಬಂದಾಗಲೂ ಕೂಡ ತುಂಬ ಖುಷಿಯಾಗಿ ಬರ್ತಾರೆ. ಹೊರಟಾಗಲೂ ಎಲ್ಲ ಹೊರಟು ಎಲ್ಲ ಬಂದುಬಿಡ್ತವೆ ಇವೆರಡೂ. ಅವರು ಎಲ್ಲ ಬಾಗಿಲು ತೆಗೆದ್ಲಲ್ಲ ಮನೆ ಒಳಗೆ ಹೋಗ್ತಾರೆ. ಆಮೇಲೆ ಎಲ್ಲ ಬುದ್ಧಿ ಹೇಳಿರೋದ್ರಿಂದ ಎಲ್ಲವೂ ಇಲ್ಲಿಗೆ ಬ್ರೇಕಪ್ ಆಗುತ್ತೆ. ಚಂದನ ಮತ್ತು ಮಾಯಿ ಮನೆಗೆ ಹೋಗ್ತಾರೆ. ಜೀವನ ಹೀಗೆ ಅಂತೇಳಿ ಇವಳಿಗೆ ಅರ್ಥ ಆಯಿತು ಅನಿತಾಗೆ. ಲವ್ ಅಲ್ಲ, ಇದು ಫೇಕ್ ಲವ್ ಅಂತ ಗೊತ್ತಾಯಿತು. ಮದುವೆ ಆಗಿರೋನು ಯಾವತ್ತೂ ಹಿಂಗಾಗಬಾರ್ದು. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.